ಸಿಂಹರಾಶಿ ಕುಟುಂಬದ ಎಲ್ಲ ಸದಸ್ಯರ ಜೊತೆಯಲ್ಲಿ ಬಹಳ ಸಂತೋಷವಾಗಿರಬೇಕು ಅಂತ ಹೇಳಿ ಬಯಸ್ತೀರಿ, ಇದು ಸ್ವಭಾವ. ಆದರೆ ಕೆಲವೊಂದು ಘಟನೆಗಳು ಅಹಿತವಾಗಿ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ಕೆಲಸದ ಒತ್ತಡದಿಂದ ಯಾವುದಕ್ಕೂ ಕೂಡ ಅವಕಾಶಗಳೇ ಆಗೋದಿಲ್ಲ, ಅಂತಹ ಸಮಯವೇ ಸಿಕ್ಕೋದಿಲ್ಲ ಅನ್ನುವ ರೀತಿಯಲ್ಲಿ ಆಗೋಗುತ್ತೆ. ನಿಮಗೂ ಮನೆಯವರಿಗೂ ಈ ವಿಷಯ ಬೇಸರವಾಗ್ತಕ್ಕಂಥದ್ದು. ಆದರೆ ಬೇರೆ ದಾರಿ ಇಲ್ಲ. ಕೆಲವು ಒತ್ತಡಗಳಿಗೆ ಮಣಿದು ನಾವು ನಮ್ಮ ಕೆಲಸದಲ್ಲಿ ಮಗ್ನರಾಗಬೇಕಾದಂಥದ್ದು, ಕರ್ತವ್ಯ ನಿಷ್ಠೆಯನ್ನು ತೋರಬೇಕಾದಂಥದ್ದು ಮುಖ್ಯವಾಗುತ್ತೆ. ಆಸ್ತಿಯ ವಿಚಾರ ಪ್ರಸ್ತಾಪಕ್ಕೆ ಬರತಕ್ಕಂತಹ ಸಾಧ್ಯತೆಗಳಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಯೋಚನೆಗಳು ಹಾಗೆ ಯೋಜನೆಗಳು ನಿಮಗೆ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ಬೇರೆಯವರಿಗೆ ಸಹಾಯ ಮಾಡೋದರಿಂದ ನೀವು ದಂಡ ತರಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಯಾರು ಏನು ತಪ್ಪು ಮಾಡಿಕೊಂಡು ನಿಮ್ಮ ಆಶ್ರಯಕ್ಕೆ ಬಂದಿದ್ದಾರೆ ಅಂತ. ಅವರಿಗೇನೂ ಒಳ್ಳೆಯದಾಗಲಿ ಎನ್ನುವಂತಹ ಭಾವನೆಯಿಂದ ನೀವು ಅವರಿಗೆ ಒಳಿತನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಅವರು ಮಾಡಿದಂತಹ ತಪ್ಪುಗಳಿಂದ ನೀವು ದಂಡವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅನ್ನುವಂಥದ್ದು. ಹಾಗಾಗಿ ಯಾರು ಏನೇ ಆಶ್ರಯ ಕೇಳಿದರೂ ಕೂಡ ವಿಚಾರವನ್ನು ಸರಿಯಾಗಿ ಮಾಡಿ ನಂತರದಲ್ಲಿ ನಿಮ್ಮ ತೀರ್ಮಾನವನ್ನು ನೀವು ಮಾಡಿ ಅಂತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಯಾವುದೇ ರೀತಿಯ ಮುನ್ಸೂಚನೆಗಳು ಅಥವಾ ದೇಹದಲ್ಲಿ ಆಗ್ತಕ್ಕಂತಹ ಅನುಭವಗಳು ನಿಮಗೆ ಗೊತ್ತಾಗದಲ್ಲೇ ತತ್ಕ್ಷಣದಲ್ಲಿ ಆರೋಗ್ಯ ಏರುಪೇರಾಗ್ತಕ್ಕಂಥದ್ದು. ತಾತ್ಸಾರವನ್ನು ಮಾಡದಲೇ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಕ್ಷೇಮ. ತಾತ್ಸಾರ ಮಾಡಿದ್ರಿ ತೊಂದರೆಗೆ ಕಾರಣ ಅಂತಕ್ಕಂಥದ್ದು ಎಚ್ಚರ ಇರಲಿ ಅಂತ ಹೇಳಿ ಜ್ಞಾಪಿಸುವಂಥದ್ದು. ವಿದ್ಯಾರ್ಥಿಗಳಿಗೆ ಒಂದಷ್ಟು ಹಿನ್ನಡೆ ಉಂಟಾಗ್ತಕ್ಕಂತಹ ಸಮಯ. ಗ್ರಹಚಾರ ಚೆನ್ನಾಗಿಲ್ಲ ಅಂತಾದರೆ ನಮ್ಮ ಪರಿಶ್ರಮವಾಗಲಿ ಅಥವಾ ನಮ್ಮ ಪ್ರಯತ್ನಗಳಾಗಲಿ ಯಾವುದೂ ಕೂಡ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಭಾವಿಸಬೇಕು. ದೇವರಿಗೆ ಯಾವುದಾದ್ರೂ ನಿಮ್ಮ ಪದ್ಧತಿಯೋ ನಿಮ್ಮ ನಂಬಿಕೆಯೋ ಅದರಂತೆ ಹರಕೆಗಳನ್ನು ಮಾಡಿಕೊಂಡಿದ್ದರೆ ಆದಷ್ಟು ಅದನ್ನು ತೀರಿಸ್ತಕ್ಕಂತಹ ಪೂರೈಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ. ಕಷ್ಟ ಬಂದಾಗ ಮಾತ್ರ ದೇವರನ್ನು ಸ್ಮರಣೆ ಮಾಡ್ತಕ್ಕಂತಹ ಬುದ್ಧಿ ಬೇಡ. ದೇವರನ್ನು ನಂಬುವಂತಹದ್ದು, ದೇವರ ಬಗ್ಗೆ ಹಾಗೆ ಪೂರ್ವಜನ್ಮ ಪುನರ್ಜನ್ಮ ಇತ್ಯಾದಿಗಳ ಬಗ್ಗೆ ವಿಶೇಷವಾಗಿ ಆಸ್ಥೆಯನ್ನು ವಹಿಸಿ ಆಸ್ತಿಕರಾಗಿ ಇರುವಂಥದ್ದು ಅವರವರ ವೈಯಕ್ತಿಕವಾದಂತಹ ವಿಚಾರ. ಆದರೂ ನಮಗೆ ಆ ದೇವದ ಬಗ್ಗೆ ಅಥವಾ ಒಂದು ದಿವ್ಯ ಶಕ್ತಿಯ ಬಗ್ಗೆ ಚೈತನ್ಯದ ಬಗ್ಗೆ ನಂಬಿಕೆ ಇದ್ದಾಗ, ನಮಗೇನೋ ತೊಂದರೆ ಆದಾಗ ನಮಗೆ ಅಗತ್ಯ ಬಿದ್ದಾಗ ಮಾತ್ರ ಸ್ಮರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂತಹ ಮಾತು. ದೇವರ ಬಗ್ಗೆ ನಂಬಿಕೆ ಇರಲಿ, ಆದರೆ ಅಪನಂಬಿಕೆಯನ್ನು ಇಟ್ಕೊಳ್ಳೋದು ಬೇಡ. ನಾವೇನೋ ಪ್ರಯತ್ನ ಮಾಡ್ತಾ ಇರ್ತೀವಿ, ನಮ್ಮ ಕೆಲಸ ಒಂದಾಯಿತು ಅಂದಾಗ ದೇವರನ್ನು ನಂಬುವಂಥದ್ದು. ನಾವು ಅಂದ್ಕೊಂಡಿದ್ದಾಗಲಿಲ್ಲ, ಎಲ್ಲೋ ತಡ ಆಯಿತು ಅಥವಾ ಆಗಲೇ ಇಲ್ಲ ಅಂತಾದಾಗ ಆ ದೇವರ ಬಗ್ಗೆ ನಮಗೆ ಅಪನಂಬಿಕೆ ಬರ್ತಕ್ಕಂಥದ್ದು. ಇದು ಸರ್ವಥೇಪಿ ಒಳ್ಳೆಯದಲ್ಲ ಅನ್ನುವಂತಹ ಮಾತು. ಇದನ್ನು ಗಮನಿಸ್ಕೊಳ್ಬೇಕು. ಮಹಾಕಾಳನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಯೋಗ್ಯತೆಗೆ ನಿಮ್ಮ ಸ್ಥಾನಮಾನಕ್ಕೆ ಯೋಗ್ಯವಲ್ಲದ ಕೆಲಸಗಳಿಗೆ ನೀವು ಹೋಗುವಂಥದ್ದು ಬೇಡ. ಏನೋ ಅನಿವಾರ್ಯತೆಯೋ ಅಥವಾ ಬೇರೊಂದೋ ಒತ್ತಡವೋ ನಿಮಗೆ ಎದುರು ಬರಬಹುದು. ಆದರೆ ತುಂಬ ಆಲೋಚನೆಯನ್ನು ಮಾಡಿ ಅದರಿಂದ ಹೊರಬರ್ತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಅರ್ಥ. ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಎಚ್ಚರ ವಹಿಸಬೇಕು. ಎಚ್ಚರ ತಪ್ಪಿದರೆ ತೊಂದರೆ ಖಚಿತವಾಗಿ ಇರುತ್ತೆ. ಹಣ ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ವಿನಾಕಾರಣ ಖರ್ಚನ್ನು ಮೊದಲು ನೀವು ತಡೆ ಹಿಡಿಬೇಕು. ಆಗ ಒಂದಷ್ಟು ಉಳಿಸಿದ ಹಾಗೆ ಆಗುವಂಥದ್ದು. ಮಾಡುವಂತಹ ಕೆಲಸದಲ್ಲಿ ಇವತ್ತ್ಯಾಕೋ ಸಮಾಧಾನ ಇರೋದಿಲ್ಲ. ಎಲ್ಲವೂ ಕೂಡ ಒತ್ತಡಮಯವಾಗಿಯೇ ಇರತಕ್ಕಂಥದ್ದು. ಬೇರೆ ಬೇರೆ ಕೆಲಸಕ್ಕೂ ಕೂಡ ಈ ಮಧ್ಯದಲ್ಲಿ ಪ್ರಯತ್ನವನ್ನು ನೀವು ನಡೆಸ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಏನೋ ಒಂದಷ್ಟು ಕಟ್ಟುಪಾಡು ನಿಯಮಗಳು ಇವೆಲ್ಲ ಹೆಚ್ಚಾಗಿ ಬಹಳ ಬೇಸರವಾಗ್ತಕ್ಕಂಥದ್ದು. ಏನೋ ಸಂಪತ್ತಿನ ಕನಸು ನಿಮಗೆ ಬೀಳ್ತಕ್ಕಂಥದ್ದು. ಆ ರೀತಿ ಸಂಪತ್ತಿನ ಕನಸು ಬಿದ್ದಾಗ ಸಂಪತ್ತು ನಷ್ಟವಾಗ್ತಕ್ಕಂತಹದ್ದು ಸೂಚ್ಯವಾಗಿ ಕಾಣುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕಷ್ಟಕ್ಕೆ ತಕ್ಕ ಸುಖ ನಿಮಗೆ ಇರೋದಿಲ್ಲ. ಅಂದರೆ
ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ. ಎಷ್ಟೋ ಕಷ್ಟಪಡ್ತೀರಿ, ಆದರೆ ಫಲವನ್ನು ಗಮನಿಸುವಾಗ ಅದು ಶೂನ್ಯವಾಗಿ ಬಿಡುತ್ತೆ ಅಂತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಕೆಲವರಿಗೆ ಹಲವಾರು ವರ್ಷಗಳ ಅನುಭವ ಇದ್ದರೂ ಕೂಡ ಮೋಸ, ನಷ್ಟ ಇವೆಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಾವು ಎಷ್ಟು ಒಳಿತನ್ನು ಆಲೋಚನೆ ಮಾಡ್ತೀವೋ, ಇನ್ನೊಂದು ಮಾರ್ಗದಲ್ಲಿ ಒಂದಷ್ಟು ಜನ ಅಷ್ಟೇ ಕೆಡಕನ್ನು ಆಲೋಚನೆ ಮಾಡುವಂಥವರು ಪ್ರತಿನಿತ್ಯ ಪ್ರತಿಕ್ಷಣ ಇದ್ದೇ ಇರ್ತಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಸರಿಯಾದಂತಹ ಅನುಭವಿಗಳಿಂದ ಮತ್ತೊಂದಷ್ಟು ಮಾರ್ಗದರ್ಶನವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅಸ್ತಮಾ ರೋಗಿಗಳಿಗೆ ಆರೋಗ್ಯದಲ್ಲಿ ಇವತ್ತು ತುಂಬ ಏರುಪೇರಾಗ್ತಕ್ಕಂಥದ್ದು, ಅದು ತೊಂದರೆ ಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೋಪದ ಮೇಲೆ ಹಿಡಿತಾ ಇರಬೇಕು. ಕೋಪವನ್ನು ಸಾಧಿಸ್ತಕ್ಕಂಥದ್ದು ಒಳ್ಳೆಯದಲ್ಲ, ಬಿಟ್ಟರೆ ಬಹಳ ಒಳ್ಳೆಯದು. ಆದರೆ ಮನುಷ್ಯನ ಸ್ವಭಾವ ರಕ್ತಗತವಾಗಿ ಬಂದಂತಹ ಅದೊಂದು ಲಕ್ಷಣ, ಹಾಗಾಗಿ ಅದನ್ನು ಪೂರ್ಣವಾಗಿ ಒಂದೇ ಸಾರಿ ಬಿಡುವಂಥದ್ದು ಕಷ್ಟವಾದೀತು. ಅಧಿಕಾರಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವುದೋ ಒಂದು ಕೆಲಸ ನನ್ನ ಮುಂದಾಳತ್ವದಲ್ಲಾಗಬೇಕು, ನನಗೆ ನಾಯಕತ್ವ ಸಿಕ್ಕಬೇಕು, ನಾನು ಆ ಕೆಲಸವನ್ನು ನಿಂತು ಮಾಡಿಸ್ಬೇಕು ಅಂತಕ್ಕಂತಹ ಎಲ್ಲ ಭಾವನೆಗಳು ಇರುತ್ತೆ. ಆದರೆ ಅಲ್ಲಿ ನಿಮ್ಮ ಪರಿಶ್ರಮ ಅಥವಾ ನಿಮ್ಮ ಚಿಂತನೆ ಕೈಗೂಡುವುದಿಲ್ಲ ಅನ್ನುವಂಥದ್ದು ಬೇಸರವಾಗುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.